ನಮ್ಮದು ಬೆಂಗಳೂರು ನರ್ಸರಿ ದೇವನಹಳ್ಳಿ ಅಂತ. ಇದು ಆಪಲ್ ಪ್ಲ್ಯಾಂಟ್ಸು. ನಾವು ಡೈರೆಕ್ಟ್ ಇದು ಕಾಶ್ಮೀರದ ಹಿಮಾಚಲಿಂದ ತರಿಸಿದ್ದೀವಿ. HRMN ಇದೆ, ಆನಾ ಇದೆ, ಡಾರ್ಸೆಟ್ ಗೋಲ್ಡನ್ ಇದೆ. ಯಾರಾದರೂ ರೈತರು ಹಾಕಬೇಕಂತ ಹೇಳಿದರೆ HRMN ಆನಾ ಹಾಕ್ಕೋಬೋದು. ಅದರಲ್ಲಿ 10% ಅಷ್ಟು ಡಾರ್ಸೆಟ್ ಗೋಲ್ಡನ್ ಹಾಕ್ಕೋಬೋದು. ಹಾಕ್ಕೊಂಡ್ರೆ ಇಳುವರಿ ಎಲ್ಲ ಬರ್ತದೆ. ಮತ್ತು ಇಲ್ಲಿ ನಮಗೆ 40-45 ಟೆಂಪ್ರೇಚರ್ ಬಂದರೂ ಕಾಯಿ ಬರ್ತದೆ. ಭಾಳಷ್ಟು ಜನ ಈಗ ನಾವು ಕೃಷಿ ಮೇಳದಲ್ಲಿದ್ದೀವಿ, ಸರ್ ನಮ್ಮ ಕಡೆ ಬರ್ತದ ಸರ್. ನಾನು ಹೋಗಿ ಕಾಶ್ಮೀರಲ್ಲಿ ಹೋಗಿ ಲೈಸೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಟ್ರೈನಿಂಗ್ ತೊಗೊಂಡಿದ್ದೀನಿ. ನನ್ನ ಲೈಸೆನ್ಸ್ ತೊಗೊಂಡಿರೋದು ಇದು ಎಲ್ಲ ಡೀಟೇಲ್ಸ್ ಇದೆ, ಅದು ತೊಗೋಬೋದು. ಇದರಲ್ಲಿ ಆರಾಮಾಗಿ ಹಾಕಿ ಬರ್ತದೆ. ಮೇನ್ ಏನಂದರೆ ಕಟಿಂಗ್ ಮಾಡ್ಕೋಬೇಕು, ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ಇದು ಕಟಿಂಗ್ ಮಾಡ್ಕೋಬೇಕಿದು. ಒಂದೇನಂದರೆ ನಾವು ಗ್ರಾಫ್ಟಿಂಗ್ ಗಿಡ ಕೊಡ್ತೀವಿ. ಆ ಗ್ರಾಫ್ಟಿಂಗ್ ಗಿಡ ಕೊಡುವಾಗ ಈ ಗ್ರಾಫ್ಟೆಡ್ ಗಿಡ ಕೊಡುವಾಗ ಇಲ್ಲಿ ತನಕನೇ ಮಣ್ಣು ಮುಚ್ಚಬೇಕು ಮತ್ತು ಇದ್ರ ಮೇಲೆ ಕಾಣಿಸ್ಬೇಕು. ಇದ್ರ ಆದಮೇಲೆ 2 ಫೀಟ್ ತನಕ ಇಲ್ಲಿ ನಾವು ಏನೂ ಬಿಟ್ಕೋಬಾರ್ದು. 2 ಫೀಟ್ ತನಕ ನಾವು ಏನೂ ಬಿಟ್ಕೋಬಾರ್ದು. ಆಮೇಲೆ ಇಲ್ಲಿ ಮೇಲೆ ಇದೆಯಲ್ಲ, ಈ ಮೇಲೆಗೆ ನಾವು ಬ್ರಾಂಚಸ್ ಮಾಡ್ಕೋಬೇಕು. ಸೆಕೆಂಡ್ ಇಯರೇ ಕಾಯಿ ಬರ್ತದೆ. ನೋಡಿ, ಈ ಗಿಡದಲ್ಲಿ ನಾನು ತೋರಿಸ್ಬೇಕಂದ್ರೆ ಇದು 2 ವರ್ಷದ ಗಿಡ. ಇದೆಲ್ಲ ಹೂ ಬಡ್ಡಿದ್ದು, ಇದೆಲ್ಲ ಫ್ರೂಟ್ ಬರೋ ಬಡ್ಡು. ಇದು 2 ವರ್ಷದ ಗಿಡ. ಇದು ಅದರಿಂದ ಹೂ ಬಡ್ ಬರ್ತದೆ. ಬಟ್ ಕಾಯಿ ಕಚ್ಚೋದು ಕಷ್ಟ ಇರ್ತದೆ, ಯಾಕಂದರೆ ಇದರಲ್ಲಿ ನ್ಯೂಟ್ರಿಷನ್ ಇರೋದಿಲ್ಲ ಅಷ್ಟೊಂದು. ಭೂಮಿಗೆ ಹಾಕಿದ್ರೆ ಕಷ್ಟ ಇದೆ, ಚಿಕ್ಕದು ಆಗಿ ಬಿದ್ದೋಗ್ಬಿಡ್ತದೆ ಕಾಯಿ. ಈ ಥರ ನಮ್ಮ ಹತ್ರ ಈ ಥರ ಎಲ್ಲ ಪ್ಲಾಂಟ್ಸು ಸಿಗುತ್ತೆ. ಕಾಶ್ಮೀರ್ ಐಟಮ್ ಎಲ್ಲ ಸಿಗುತ್ತೆ. ಯಾರು ಬೇಕಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಬಂದು ಸ್ಪೆಷಲಾಗಿ ಏನೇನು ಬೆಳಿಬೋದು ಸರ್ ರೈತರು? ಸರ್ ಅಂದರೆ ಯಾವ ಲೊಕೇಶನಲ್ಲಿ ಬೆಳಿಬೋದು ಸರ್? ಇದೆಲ್ಲ ನೀವು ಎಲ್ಲಿ ಬೇಕಾದರೂ ಬಿಸಿಲು ಏರಿಯಾದಲ್ಲಿ ಇದೆಲ್ಲ ಬೆಳಿಬೋದು. ಚಾಮರಾಜನಗರ ಇರಲಿ, ನಮಗೆ ಶಿವಮೊಗ್ಗ ಇರಲಿ, ಇಲ್ಲ ನಿಮಗೆ ಚಳ್ಳಕೆರೆ ಇರಲಿ, ನಮಗೆ ಕೊಳ್ಳೇಗಾಲ ಇರಲಿ, ಕನಕಪುರ ಇರಲಿ, ನಮಗೆ ಆಂಧ್ರ ಇರಲಿ, ತಮಿಳ್ನಾಡು ಇರಲಿ, ಎಲ್ಲಿ ಬೇಕಾದರೂ ಇದೆಲ್ಲ ಬೆಳಿಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿ ಇನ್ನೂ ಒಂದು ವೆರೈಟಿ ಇದೆ, ಅಲ್ಟ್ರಾ ಹೈ ಡೆನ್ಸಿಟಿ ಅಂತ. ಎಕರೆಗೆ 1500 ಗಿಡ ಹಾಕ್ಬೋದು, 1600 ಗಿಡ ಈ ರೀತಿಯೂ ಮಾಡ್ಬೋದು. ಅದ್ರ ಬಗ್ಗೆ ಆಸಕ್ತಿ ಇರೋರು ಬಂದರೆ ನಾವು ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಅದ್ರ ಮದರ್ ಪ್ಲಾಂಟ್ಸು ಬೇರೆ ಇರ್ತದೆ. ಮದರ್ ಪ್ಲಾಂಟ್ಸ್ ಅಂದರೆ ನಾಟಿ ಗಿಡ, ಕೆಳಗಡೆ ನಾಟಿದ 799, M399 ಈ ಥರ, M311 ಈ ಥರ ಇರ್ತದೆ. ಇದು ಕೆಳಗಡೆ ರೂಟ್ ಪ್ಲಾಂಟ್ ಇರ್ತದೆ. ಅದು ಡ್ರಿಪ್ ಸಿಸ್ಟಮಲ್ಲಿ ಹಾಕಬೇಕು. 3-6 ಅಳತೆಯಲ್ಲಿ ಹಾಕ್ಕೋಬೇಕು. ಅದೆಲ್ಲ ಬಂದಾಗ ಅದ್ರ ಬಗ್ಗೆ ಎಲ್ಲ ನಾವು ತಿಳುವಳಿಕೆ ಕೊಡ್ತೀವಿ. ಆಪಲ್ ಗಿಡದ ಬಗ್ಗೆ ಹೇಳಿದ್ರೆ ಅದು ಎಷ್ಟು ದಿನಕ್ಕೆ ನಿಮಗೆ? 2 ವರ್ಷಕ್ಕೆ ಫಲ ಬರ್ತದೆ. ಸೆಕೆಂಡ್ ಇಯರ್ ನಿಮಗೆ ಬಂದ್ಬಿಡ್ತದೆ ಫಲ. ಹಾಂ ಸರ್, 2ನೇ ವರ್ಷಕ್ಕೆ ನಿಮ್ಗೆ ಬಂದ್ಬಿಡ್ತಾರೆ. ಯಾರು ಆಸಕ್ತಿ ಇರೋ ಬಂದು ಬೆಂಗಳೂರು ನರ್ಸರಿಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಗುಂಪಾಗಿ ಬಂದ್ರೂ ನಾವು ಅದಕ್ಕೆ ಅವ್ರಿಗೆ ಹೇಳಿ ಎಲ್ಲ ಅಡ್ವೈಸ್ ಮಾಡ್ತೀವಿ. ಟ್ರೈನಿಂಗು ಬೇಕಾದ್ರೆ ಕೊಡ್ತೀವಿ, ನೋ ಚಾರ್ಜಸ್. ನಮಗೆ ಟೈಮ್ ತೊಗೊಂಡು ಬರಬೇಕು. ಅವ್ರಿಗೆ ಎಲ್ಲ ಅಡ್ವೈಸ್ ಮಾಡ್ತೀವಿ. ನಮ್ಮದು ದೇವನಹಳ್ಳಿಯಲ್ಲಿ ಬರ್ತದೆ. ನಮ್ಮ ನಂಬರ್ ಬಂದು 9844174173. ಆರಾಮಾಗಿ ವಾಟ್ಸಪ್ ಮಾಡಿಬಿಟ್ಟು ನನಗೆ ಟೈಮ್ ತೊಗೊಂಡು ಬಂದರೆ ನಾನು ಮಾಡ್ತೀನಿ. ನಾನು ಅಡ್ವೈಸು ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ತೋಟಕ್ಕೆ ಬೇಕಾದವರು ಬಂದು ಆಸಕ್ತಿ ಇರೋದು. ನನ್ನ ಹತ್ರ 200 ವೆರೈಟಿ ಮೇಲೆ ಇದೆ ಅಣ್ಣ. 200-250 ವೆರೈಟಿ ಇದೆ ನನ್ನ ಹತ್ರ. ಎಲ್ಲ ಫ್ರೂಟ್ಸ್, ಓನ್ಲಿ ಫ್ರೂಟ್ಸು. ಇನ್ನೊಂದೇನಾದ್ರ ಹತ್ರ 1 ಇಯರಿಂದ ಪ್ಲಾಂಟ್ ಹಿಡಿದು 5 ವರ್ಷದ ಪ್ಲಾಂಟ್ ತನಕ ಇದೆ. ಇದೇ ವರ್ಷದಲ್ಲಿ ನಿಮಗೆ ಕಾಯಿ ಬರ್ತದೆ. ಆ ಥರ ಪ್ಲಾಂಟ್ಸು, ಎಲ್ಲ ಪ್ಲಾಂಟ್ಸು ಇದೆ ನಮ್ಮ ಹತ್ರ, ಎಲ್ಲ ಸಿಗುತ್ತೆ. ಯಾರನ್ನ ಆಸಕ್ತಿ ಉಳ್ಳವರು ಬಂದು ನೋಡ್ಬೋದು. ನಮ್ಮ ಹತ್ರ 100 ರೂಪಾಯಿಂದ, 50 ರೂಪಾಯಿಂದ, 35 ರೂಪಾಯಿಂದ ಹಿಡಿದು 50,000 ರೂಪಾಯಿ ತನಕನೂ ಗಿಡ, ಬೆಲೆ ಬಾಳೋ ಗಿಡಗಳು ನಮ್ಮ ಹತ್ರ ಇದೆ. ಅದೆಲ್ಲ ರೇರ್ ಫ್ರೂಟ್ಸ್. ಅದು 50,000 ಏನಂತ ಹೇಳಿದ್ರೆ ರೇರ್ ಫ್ರೂಟು. ಅದರದ್ದು ಒಂದು ಫ್ರೂಟ್ ಬಂದು 350 ರೂಪಾಯಿ ನಡೀತಾ ಇದೆ. ಒಂದು ಫ್ರೂಟು 1 kgಗೆ 7,000 ನಡೀತದೆ. ಬಂದರೆ ನಿಮ್ಗೆ ಆನ್ಲೈನಲ್ಲಿ ಆವಾಗ ನೀವೇ ಚೆಕಪ್ ಮಾಡ್ಕೊಳ್ಳಿ. ನಾನು ಮಾಡಿ ಹಾಕಿರೋದಲ್ಲ. ಬೆನಿಫಿಟ್ ಅಂತ ಹೇಳ್ತೀವಿ. ಅವ್ರು ಬಂದರೆ ಕೇಳಿದ್ರೆ ಹೇಳ್ಕೊಡ್ತೀವಿ. ತೆಂಗಿನಕಾಯಲ್ಲಿ ನಮ್ಮ ಹತ್ರ 15 ವೆರೈಟಿ ಇದೆ. ನಿಮಗೆ 2 ವರ್ಷದಲ್ಲಿ ಬರೋದು, 2.5 ವರ್ಷ, 3 ವರ್ಷದಲ್ಲಿ ಬರೋದಿದೆ. ಟಿಪ್ ಟು ಟಾಲು ಸಿಗುತ್ತೆ. ಈಗ ನಾವು 20 ಅಂತರದಲ್ಲಿ ಬಹಳ ರೈತರಿಗೆ ನಾನು ಅಡ್ವೈಸ್ ಮಾಡಿ ಹಾಕಿಸ್ತಾ ಇದ್ದೀನಿ. ನೋಡಿ, ಕಾನ್ಸೆಪ್ಟ್ ಏನಂದರೆ ಗಿಡಗೆ ಬಿಸಿಲು ಬೇಕು, ಭೂಮಿಗೆ ಬಿಸಿಲು ಬೇಕಾಗಿಲ್ಲ. 30-35 ಅಡಿಗೆ ಹಾಕಿ ಏನು ಸುಖ ಇಲ್ಲ. ಗಿಡಗೆ ಬಿಸಿಲು ಬೇಕು, ಮೇಲೆ ಸಿಗುತ್ತೆ. ನಿಮಗೆ ಗರಿ ತಗೊಳ್ತದೆ. ಗರಿ ತಗೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ನೀವು ಬಂದರೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ನಮ್ಮ ಕಡೆ 35-40 ಹಾಕ್ಕೊಂಡು ಬೇರೆ ಮಿಶ್ರ ಬೆಳೆ ಬೆಳೆಯೋಣ ಅಂತ ಹೇಳ್ಕೊಳ್ತಾರೆ. ಮಾಡೋದಿಲ್ಲ ಮಿಶ್ರ ಬೆಳೆ. ಹಾಗಾಗಿ ಹಂಗೆ ಬಿಟ್ಬಿಡ್ತಾರೆ. ಅದರಲ್ಲಿ ಇನ್ಕಮ್ ಬರೋದಿಲ್ಲ. ಈಗ ಸೇಬು ಬೆಳೆಸಬೇಕು ಅಂದರೆ ಮಿಶ್ರ ಬೆಳೆಯಲ್ಲೇ ಬೆಳೆಸ್ಬೋದು. ಹಾಂ, ಬೆಳೆಸ್ಬೋದು, ಏನು ತೊಂದರೆ ಇಲ್ಲ. ಸೇಬು ಅಲ್ಲಿ ಬೇರೆ ಅದರಿಂದ ಚಿಕ್ಕ ಗಿಡಗಳು ಹಾಕೋಬೋದು. ಹೂ ಗಿಡ ಇದೆ, ಮೆಣಸಿನ್ಕಾಯಿ ಇದೆ, ಈ ಥರದ್ದು ಬೇಕಾದರೆ ಯಾವುದಾದ್ರೂ ಮಾಡ್ಕೋಬೋದು. ಅದ್ರ ಜೊತೆಯಲ್ಲಿ ತೊಂದರೆ ಇಲ್ಲ. ಹಾಂ, ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ನೀವೇ ಮಾಡ್ತೀವಿ, ನಾವು ಹೇಳ್ಕೊಡ್ತೀವಿ.